ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರ ಪ್ರತಿಭಟನೆಯ ಕುರಿತಾಗಿ. ಬಿಜೆಪಿಗರಿಗೆ ಬಜೆಟ್ ಅನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಸಿದ್ದರಾಮಯ್ಯನವರು ಬಹಳ ಒಳ್ಳೆ ಬಜೆಟ್ ಅನ್ನು ಮಂಡಿಸಿಬಿಟ್ಟಿದ್ದಾರೆ. ಕೇಂದ್ರದ ಅಸಹಕಾರದ ಪರಿಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡಿಸಿದ್ದಾರೆ, ಯಶಸ್ವಿ ಬಜೆಟ್ ಮಂಡಿಸಿದ್ದಾರೆ. ಅದನ್ನ ಬಿಜೆಪಿಗರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ಪ್ರತಿಭಟನೆಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, 2013ರಿಂದ 2018ರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದಾಗ ಎಷ್ಟು ಸಾಲ ಇತ್ತು, 3 ವರ್ಷ ಮೊದಲು ಅದನ್ನು ತೆಗೆದು ಅಂಕಿಅಂಶಗಳನ್ನ ನೋಡಲಿಕ್ಕೆ ಹೇಳಿ. 1 ಲಕ್ಷ ಕೋಟಿ ಸಾಲ ಮಾಡಿದ್ದು ನಿಜಾನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ತೆರಿಗೆ ಹಣ 1 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ನಮಗೆ ಆ ತೆರಿಗೆ ಹಣ ಬಂದ್ಬಿಟ್ಟಿದ್ರೆ ನಾವ್ಯಾಕೆ ಸಾಲ ಮಾಡ್ತಾ ಇದ್ವಿ? ಅಷ್ಟು ತಿಳುವಳಿಕೆ ಇಲ್ವಾ ಅವ್ರಿಗೆ? ನೋಡಿ, 2013ರಿಂದ 2018ರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದಾಗ ಎಷ್ಟು ಸಾಲ ಇತ್ತು, 3 ವರ್ಷ ಮೊದಲು ಅದನ್ನು ತೆಗೆದು ಅಂಕಿಅಂಶಗಳನ್ನ ನೋಡಲಿಕ್ಕೆ ಹೇಳಿ. 1 ಲಕ್ಷ ಕೋಟಿ ಸಾಲ ಮಾಡಿದ್ದು ನಿಜಾನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ತೆರಿಗೆ ಹಣ 1 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ನಮಗೆ ಆ ತೆರಿಗೆ ಹಣ ಬಂದ್ಬಿಟ್ಟಿದ್ರೆ ನಾವ್ಯಾಕೆ ಸಾಲ ಮಾಡ್ತಾ ಇದ್ವಿ? ಅಷ್ಟು ತಿಳುವಳಿಕೆ ಇಲ್ವಾ ಅವ್ರಿಗೆ? ನೋಡಿ, 2013ರಿಂದ 2018ರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದಾಗ ಎಷ್ಟು ಸಾಲ ಇತ್ತು, 3 ವರ್ಷ ಮೊದಲು ಅದನ್ನು ತೆಗೆದು ಅಂಕಿಅಂಶಗಳನ್ನ ನೋಡಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡಿದೆ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸುವ ಕೆಲಸವನ್ನ ಮಾಡಿದ್ರು. ಆಗ ಬಿಜೆಪಿ ಶಾಸಕರು ಅಧಿವೇಶನದಿಂದ ಹೊರ ನಡೆದಿದ್ರು, ಪ್ರತಿಭಟನೆಗೆ ಮುಂದಾಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಹ್ಯಾರಿಸ್ ಅವರು ಕಿಡಿಕಾರಿದ್ದಾರೆ. ಬಿಜೆಪಿಯದ್ದು ನಾಟಕ, ಅವರದ್ದು ಡ್ರಾಮಾ ಅಂತ ವಿಧಾನಸೌಧದಲ್ಲಿ ಶಾಸಕ ಹ್ಯಾರಿಸ್ ಅವರು ಕಿಡಿಕಾರಿದ್ದಾರೆ. ಪೂರ್ತಿ ನಾಟಕ. ಬಜೆಟ್ ಬುಕ್ ಓದಿ ಮುಗ್ಸಕ್ಕಿಂತ ಮೊದಲೇ ಎದ್ಬಿಟ್ಟಿದ್ದಾರೆ. 15 ಪೇಜ್ ಓದಿದ್ದಾರೆ ಅಷ್ಟೇ. ಅಷ್ಟೊತ್ತಿಗೆ ಇವ್ರಿಗೇನು ಗೊತ್ತಾಯ್ತು? ಆಮೇಲೆ ಪ್ಲೆಕ್ ಕಾರ್ಡ್ ಎಲ್ಲ ರೆಡಿ ಮಾಡಿ ತಂದವ್ರೆ. ಸೊ ನೆನ್ನೆನೇ ತೀರ್ಮಾನ ಮಾಡಿದ್ದಾರೆ ಅವರು, ಇದು ಡ್ರಾಮಾ ಮಾಡಲೇಬೇಕು, ಅಸೆಂಬ್ಲಿಯಲ್ಲಿ ನಾವು ಇದನ್ನು ವಾಕೌಟ್ ಮಾಡ್ತೀವಿ ಅಂತ. ಸೊ ಅವ್ರ ವಾಕೌಟಲ್ಲಿ ಏನು ವಿಶೇಷತೆ ಏನಿಲ್ಲ, ರಾಜಕೀಯ ಅಷ್ಟೇ. ಇದು ಬಜೆಟ್ ಬುಕ್ಕು ನೀವು ಓದಿ, ನಾವು ಓದ್ತಾ ಇದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೊಡಬೇಕಾಗಿರೋದನ್ನ ಕೊಟ್ಟಿದ್ದಾರೆ. ಆಮೇಲೆ ಗ್ಯಾರಂಟಿ, ನಾವು ಹೇಳಿದ್ವಿ ಜನಕ್ಕೆ ಕೊಡ್ತೀವಿ ಅಂತ, ಅದನ್ನು ನಾವು ಕೊಡ್ತಾ ಇದ್ದೀವಿ. ಕಳೆದ ಅವರು ಒಂದೂವರೆ ತಿಂಗಳು ಸರ್ಕಾರ ಆಗಿ ಬಂದಿದ್ದ ತಕ್ಷಣ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ ಇದೇ BJP ನಾಯಕರುಗಳು. ಇವತ್ತೆಲ್ಲರಿಗೂ ಕೊಟ್ಟಿದ್ದೀವಲ್ಲ, ಈ 1 ವರ್ಷ ಕೊಡ್ತೀವಿ. ಯಾಕೆ ಒಪ್ಕೊಳ್ಳೋಕೆ ತಯಾರಾಗಿಲ್ಲ ಅವರು? ಈ ಬಡ್ಜೆಟಲ್ಲೂ ನಾವು ಹೇಳಿದ್ದೀವಿ ಕೊಡ್ತೀವಿ ಅಂತ, ಮುಂದೇನೂ ಕೊಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರೋದನ್ನ ಕೊಟ್ಟಿಲ್ಲ, ಅದನ್ನು ತಟ್ಟಿ ಕೇಳುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲಲ್ಲ, ಡೆಲ್ಲಿಯಲ್ಲೇ ಹೋಗಿ ಜಂತರ್ ಮಂತರಲ್ಲಿ ಕೂತ್ ಕೇಳಿದ್ದೀವಿ ನಾವು. ನೋಡಿ, ಪೂರ್ತಿ ನಾಟಕ. ಬಜೆಟ್ ಬುಕ್ಕು ಓದಿ ಮುಗ್ಸಕ್ಕಿಂತ ಮೊದಲೇ ಎದ್ಬಿಟ್ಟಿದ್ದಾರೆ. 15 ಪೇಜ್ ಓದಿದ್ದಾರೆ ಅಷ್ಟೇ. ಅಷ್ಟೊತ್ತಿಗೆ ಇವ್ರಿಗೇನು ಗೊತ್ತಾಯ್ತು? ಆಮೇಲೆ ಪ್ಲೆಕ್ ಕಾರ್ಡ್ ಎಲ್ಲ ರೆಡಿ ಮಾಡಿ ತಂದವ್ರೆ. ಸೊ ನೆನ್ನೆನೇ ತೀರ್ಮಾನ ಮಾಡಿದ್ದಾರೆ ಅವರು, ಇದು ಡ್ರಾಮಾ ಮಾಡಲೇಬೇಕು, ಅಸೆಂಬ್ಲಿಯಲ್ಲಿ ನಾವು ಇದನ್ನು ವಾಕೌಟ್ ಮಾಡ್ತೀವಿ ಅಂತ. ಸೊ ಅವ್ರ ವಾಕೌಟಲ್ಲಿ ಏನು ವಿಶೇಷತೆ ಏನಿಲ್ಲ, ರಾಜಕೀಯ ಅಷ್ಟೇ. ಇದು ಬಜೆಟ್ ಬುಕ್ಕು ನೀವು ಓದಿ, ನಾವು ಓದ್ತಾ ಇದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೊಡಬೇಕು. ಸಿದ್ದರಾಮಯ್ಯ ಅಹಿಂದ ಮಂತ್ರ ಜಪಿಸಿದ್ದಾರಾ? ಹೇಗೆ ಅಹಿಂದ ವರ್ಗಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಅದರ ಇಂಪ್ಯಾಕ್ಟ್ ಏನಿರುತ್ತೆ ಹೇಳ್ತೀವಿ ಮುಂದಿನ ಭಾಗದಲ್ಲಿ.
ನಾಯಕರು ಒಂದೆಡೆ ಸೇರಿ ಚರ್ಚೆ ನಡೆಸಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋದು ಹೇಗೆ ಅಂತ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಸಿದ್ದಾರೆ ರಾಜ್ಯಸಭಾ ಚುನಾವಣೆಗೆ. ಇದೀಗ ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಆ ಕುರಿತಾಗಿ ಸಭೆ ನಡೆಸ್ತಾ ಇದ್ದಾರೆ ಖಾಸಗಿ ಹೋಟೆಲ್ನಲ್ಲಿ. ಆರ್ ಅಶೋಕ್ ಅವರಿದ್ದಾರೆ, BY ವಿಜಯೇಂದ್ರ ಬೊಮ್ಮಾಯಿ ಅವರಿದ್ದಾರೆ. NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೇಗೆ ಗೆಲ್ಸೋದು ಕುಪೇಂದ್ರ ರೆಡ್ಡಿ ಅವರನ್ನ ಅನ್ನುವಂಥದ್ದು. 6 ಮತಗಳು ಕಡಿಮೆ ಬೀಳ್ತವೆ ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸೋದಕ್ಕೆ. ಅಡ್ಡ ಮತದಾನ ಏನಾದ್ರೂ ಆಗತ್ತಾ, ಯಾವ ಆತ್ಮವಿಶ್ವಾಸ ಇದೆ ಮೈತ್ರಿ ಪಾಳೆಯಕ್ಕೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯಸಭಾ ಚುನಾವಣಾ ಕದನ ಕಣ ಸಾಕಷ್ಟು ಕುತೂಹಲ ಕೆರಳಿರೋದೇನೆ ಈ ಕುಪೇಂದ್ರ ರೆಡ್ಡಿ ಅವರ ಎಂಟ್ರಿಯಿಂದಾಗಿ. ಇದೀಗ ಅವರನ್ನ ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಮೈತ್ರಿ ಪಾಳೆಯಕ್ಕೆ ಇದೆ. ಯಾಕಂತಂದ್ರೆ ಅದೊಂದು ರೀತಿಯಲ್ಲಿ ಸವಾಲಾಗಿದೆ ಅವರಿಗೆ ಕಡಿಮೆ ಬೀಳುವಂತಹ 6 ಮತಗಳನ್ನ ಎಲ್ಲಿಂದ ತರ್ತಾರೆ? ಅಡ್ಡ ಮತದಾನ ಆಗತ್ತಾ? ಒಂದು ವೇಳೆ ಬಿಜೆಪಿಯಿಂದನೇ ಏನಾದ್ರೂ ಕಾಂಗ್ರೆಸ್ಗೆ ಅಡ್ಡ ಮತದಾನ ಆದರೆ ಬಿಜೆಪಿಗೆ ತೀವ್ರ ಮುಖ ಭಂಗ ಆಗತ್ತೆ. ಹಾಗೂ ಕೂಡ ಆಗದೆ ಇರೋ ಹಾಗೆ ತಡ್ಕೊಳ್ಬೇಕಾಗತ್ತೆ. ಸೊ ಒಂದು ರೀತಿಯ ರಕ್ಷಣಾತ್ಮಕವಾದ ಸ್ಟ್ರಾಟಜಿಯನ್ನ ರೂಪಿಸಬೇಕಾಗತ್ತೆ. ಸಂಸದ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಬೆಂಕಿಯನ್ನ ಉಗುಳಿದ್ದಾರೆ. ಆ ಮೂಲಕ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿಯವರೆಗೂ ನೆಮ್ಮದಿ ಇಲ್ಲ. ಹಿಂದೂ ದೇಶ ಉಳಿಯಲು ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು. ಬಿಜೆಪಿ ಮತ್ತು ಸಂಘ ಪರಿವಾರ ಇದ್ದಲ್ಲಿ ಜಗತ್ತಿಗೆ ನೆಮ್ಮದಿ. ನಾವು ಇಲ್ಲದೆ ಇದ್ರೆ ಜಗತ್ತಿನಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಬೆಂಕಿಯನ್ನ ಉಗುಳಿದ್ದಾರೆ. ನೋಡಿ, ಎಲ್ಲಿವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿವರೆಗೂ ನೆಮ್ಮದಿ ಇಲ್ಲ ಅಂತೇಳಿ. ಜೊತೆಗೆ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಿಗಳಾಗಬೇಕು, ಆಗ ದೇಶ ಉಳಿಯುತ್ತೆ, ಹಿಂದೂ ಉಳಿಯುತ್ತೆ ಅಂತೇಳಿ ಬೆಂಕಿ ಉಗುಳಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಅವರು. ಅವ್ರೇನು ಹೇಳಿದ್ದಾರೆ ಕೇಳಿ. ನಾವು ಇದ್ರೇನೆ ಜಗತ್ತು ಉಳಿಯುತ್ತೆ. ನಾವು ಅಂದ್ರೆ ಬಿಜೆಪಿ ಮತ್ತು ನಮ್ಮ ಸಂಘ ಪರಿವಾರ ಇದು ಉಳಿದ್ರೇನೆ ಜಗತ್ತಿನಲ್ಲಿ ನೆಮ್ಮದಿ. ನಾವು ಇಲ್ಲ ಅಂತಂದ್ರೆ ಜಗತ್ತಿಗೆ ನೆಮ್ಮದಿ ಇಲ್ಲ. ಮುಂಚೊಮ್ಮೆ ಹೇಳಿದ್ನಲ್ಲ ನಾನು, ಎಲ್ಲಿ ತನಕ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ. ನನ್ನ ಮೇಲೆ ಕೇಸ್ ಆಗಿತ್ತು. ನನಗೇನು ಹೆದರಿಕೆ ಇಲ್ಲ. ನಾವು ಇದ್ರೇನೆ ಜಗತ್ತು ಉಳಿಯುತ್ತೆ. ನಾವು ಅಂದ್ರೆ ಬಿಜೆಪಿ ಮತ್ತು ನಮ್ಮ ಸಂಘ ಪರಿವಾರ ಇದು ಉಳಿದ್ರೇನೆ ಜಗತ್ತಿನಲ್ಲಿ ನೆಮ್ಮದಿ. ನಾವು ಇಲ್ಲ ಅಂತಂದ್ರೆ ಜಗತ್ತಿಗೆ ನೆಮ್ಮದಿ ಇಲ್ಲ. ಮುಂಚೊಮ್ಮೆ ಹೇಳಿದ್ನಲ್ಲ ನಾನು, ಎಲ್ಲಿ ತನಕ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ. ನನ್ನ ಮೇಲೆ ಕೇಸ್ ಆಗಿತ್ತು. ನನಗೇನು ಹೆದರಿಕೆ ಇಲ್ಲ. ನಾವು ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿಯೂ ಕೂಡ ಸಂಸದ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧ FIR ಅನ್ನು ದಾಖಲು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಏಕವಚನದಲ್ಲಿ ಮಾತನಾಡಿದ್ದು ನೋಡಿ ಸುಮ್ಮನಿರಲು ಸಾಧ್ಯವಿಲ್ಲ. ಅವರಿಗೆ ಮಗನೇ ಎನ್ನದೆ ಬೇರೆ ಏನನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಪ್ಪ ಅಂತಲೋ ಅಜ್ಜ ಮಾಮ ಅಂತ ಕರೆಯಲು ಸಾಧ್ಯನಾ? ಯುದ್ಧ ಕಾಲದಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದನ್ನೇ ಮಾತಾಡಬೇಕಾಗತ್ತೆ. ಅದೇ ಭಾಷೆಯನ್ನ ಬಳಕೆ ಮಾಡಬೇಕಾಗತ್ತೆ. ಅಲ್ಲಿ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ಮಾಡಲು ಸಾಧ್ಯ ಇಲ್ಲ. ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಎಲ್ಲ ಮಸೀದಿಗಳನ್ನು ಯಾವುದೋ ಒಂದು ಇದು ಬಂದಾಗ ಅದಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮಲ್ಲಿ ಕೇಸ್ ಆಗಿದ್ರು. ನಾನು ಅವನಿಗೆ ಸಿದ್ದರಾಮಯ್ಯನಿಗೆ ಹೇಳಿದೆ, ಹಣ ನಿಮ್ಗೆ ಥ್ಯಾಂಕ್ಸ್. ತುಂಬಾ ವರ್ಷ ಆಗಿತ್ತು, ನನಗೆ ಕೇಸ್ ಗೀಸ್ ಇರಲಿಲ್ಲ. ಏನೋ ಒಂದು ರೀತಿ ಮುಜುಗರ ಆಗ್ತಿತ್ತು. ಏನೋ ಇಲ್ಲ ಅಂತ ಕಳ್ಕೊಂಡಂಗೆ ಅನಿಸ್ತಿತ್ತು. ಈಗ ಪುನಃ ವಾಪಸ್ ಮತ್ತೆ ಕರೆದು ಕುಣಿಸಿದ್ರಿ, ಅದು ಥ್ಯಾಂಕ್ಸ್ ನಿಮ್ಗೆ ಅಂತ. ಯಾವತ್ತು ಯುದ್ಧದಲ್ಲಿ ಕೆಲವರು ಹೇಳಿದ್ರು, ನೀನು ಏಕವಚನದಲ್ಲಿ ಮಾತಾಡಬಾರ್ದಿತ್ತು ಅಂತೆಲ್ಲ ಹೇಳೋದು. ಅಲ್ರಿ, ನಾನು ಮಗನೇ ಅಂತ ಕರೀದ, ಮತ್ತು ಅವನಿಗೆ ಮತ್ತೆ ಅಂತ ಕರೀದ, ಅಪ್ಪ ಅಂತ ಕರೀದ, ಅಜ್ಜ ಅಂತ ಕರೀದ, ಮಾವ ಅಂತ ಕರೀದ, ಎಂತ ಕರೀದ. ನಮ್ಮೂರ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಅಂತೂ ತಡ್ಕಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾರಾದ್ರೂ ತಡ್ಕಲ ತಾಕತ್ತಿದ್ದು ತಡ್ಕಲಿ, ನಮ್ಮ ಹತ್ರ ಅಂತೂ ತಡ್ಕಲಿಕ್ಕೆ ಆಗೋದಿಲ್ಲ. ಎರಡನೇದು, ಅದಕ್ಕಿಂತ ಜಾಸ್ತಿ
ಯುದ್ಧದಲ್ಲಿ ಯಾವ ಭಾಷೆ ಮಾತಾಡಬೇಕು ಅದೇ ಭಾಷೆ ಮಾತಾಡಬೇಕು. ಯುದ್ಧದಲ್ಲಿ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ಯಾವುದು ನಡೆಯುವುದಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಪೊಲೀಸ್ ಸ್ಟೇಷನ್ ಭಾಷೆ ಬೇರೆನೇ ಇರುತ್ತೆ. ಅಲ್ಲಿ ಏನಾದ್ರೂ ಭಾರಿ ಸುಸಂಸ್ಕೃತ ನೋಡಿ, ಪದೇ ಪದೇ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನ ಕೊಡ್ತಾ ಇರೋದು ಒಂದು ರೀತಿಯಲ್ಲಿ ಬಿಜೆಪಿಗೆ ಮುಜುಗರಕ್ಕಾಗ್ತಾ, ಬಿಜೆಪಿ ನಾಯಕರೇ ಮುಜುಗರಕ್ಕೀಡಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆ ಅದನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಈಗ ನೋಡಿ, ಕಳೆದ ಬಾರಿ ಕೊಟ್ಟಂತ ಹೇಳಿಕೆಯಿಂದ ಅವರ ವಿರುದ್ಧ FIR ದಾಖಲಾಗಿತ್ತು. ಈಗ ಆ FIRಗೆ ಸಂಬಂಧಪಟ್ಟಂತೆ ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಆದರೆ ಇಸ್ಲಾಂ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ನಮಗ್ಯಾರಿಗೂ ಕೂಡ ಸುರಕ್ಷತೆ ಇರೋದಿಲ್ಲ, ಸುಭದ್ರವಾಗಿರೋದಕ್ಕೆ ಸಾಧ್ಯವಿಲ್ಲ, ನೆಮ್ಮದಿ ಇರೋದಿಲ್ಲ ಅಂತೇಳಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ತುಂಬ ವರ್ಷ ಆಗಿತ್ತು, ಕೇಸ್ ಆಗಿರಲಿಲ್ಲ, ಒಂದು ರೀತಿಯ ಮುಜುಗರ ಉಂಟಾಗಿತ್ತು, ಏನೋ ಕಳೆದುಕೊಂಡಂತ ಅನಿಸ್ತಾ ಇತ್ತು, ಈಗ ವಾಪಸ್ ಬಂದ ಅನುಭವ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶೇಷಗಿರಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಯಾಕೆ ಈ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನು ಕೊಟ್ಟಿರೋದು, ಏನು ಕಾರಣ? ಹೌದು ನಾಗೇಂದ್ರ ಬಾಬು, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಲೋಕಸಭಾ ಸದಸ್ಯರಂತ ಅನಂತಕುಮಾರ್ ಹೆಗಡೆ ಮತ್ತೆ ಬೆಂಕಿಯ ಮಾತುಗಳನ್ನು ಆಡಿರುವಂಥದ್ದು. ಈ ಹಿಂದೆಯೂ ಕೂಡ ಅನಂತಕುಮಾರ್ ಹೆಗಡೆ ಈ ವಾಕ್ಯವನ್ನು ಕೂಡ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಇಸ್ಲಾಂ ಧರ್ಮ ಇರುತ್ತೋ ಅಲ್ಲಿವರೆಗೂ ಕೂಡ ಜಗತ್ತಿಗೆ ನೆಮ್ಮದಿಲ್ಲ. ಹೀಗಾಗಿ ಹಿಂದೂ ಮತ್ತು ದೇಶದ ಉಳಿವಿಗಾಗಿ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿಸಬೇಕೆಂಬ ಮಾತುಗಳನ್ನು ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಸಂಘ ಪರಿವಾರ ಮತ್ತು RS ಇದ್ದರೆ ಮಾತ್ರ ಜಗತ್ತಿಗೆ ನೆಮ್ಮದಿ ಇದೆ, ಇಲ್ಲದಿದ್ದರೆ ಜಗತ್ತಿಗೆ ನೆಮ್ಮದಿ ಇಲ್ಲ ಎಂಬ ಮಾತುಗಳನ್ನು ಆಡಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯವರ ವಿರುದ್ಧ ಕೂಡ ಅನಂತಕುಮಾರ್ ಹೆಗಡೆ ಅವರು ಕಿಡಿಕಾರಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಮೇಲೆ ವಿನಾಕಾರಣ ಕೇಸನ್ನು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಯುದ್ಧ ಕಾಲದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದೇನೆ ಮತ್ತು ಯುದ್ಧದ ಒಂದು ಭೂಮಿಯಲ್ಲಿ ಭರತನಾಟ್ಯ ಮತ್ತು ಸಂಗೀತಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅದೇ ದಾಟಿಯಲ್ಲಿ ನಾನು ಉತ್ತರವನ್ನು ನೀಡಿದೆ ಎಂಬ ಮಾತುಗಳನ್ನು ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ನನ್ನ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ, ಹಾಕಲಿ. ಕಳೆದ ಹಲವು ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಕೇಸುಗಳು ಇರಲಿಲ್ಲ. ಈಗ ಮತ್ತೆ ಕೇಸುಗಳನ್ನು ಹಾಕೋದ್ರ ಮೂಲಕ ನನ್ನ ಹಿಂದಿನ ಅನುಭವವನ್ನು ಮತ್ತೆ ಮರುಕಳಿಸುವಂತೆ ಮಾಡಿದ್ದಾರೆ ಸಿದ್ದರಾಮಯ್ಯರೆಂಬ ಮಾತುಗಳನ್ನು ಹೇಳಿದ್ದಾರೆ. ನನ್ನ ಹೇಳಿಕೆಯನ್ನು ನಾನು ಸಮರ್ಥನೆ ಮಾಡಿಕೊಳ್ತೇನೆ ಎಂಬ ಮಾತುಗಳನ್ನು ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಹೇಳಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಧನ್ಯವಾದಗಳು ಶಶಿಕರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.